ನಮ್ಮ ಪಿತೃಗಳು ನಮ್ಮನ್ನು ಅಗಲಿ ಎಷ್ಟೇ ವರ್ಷಗಳಾಗಿದ್ದರೂ ಈಗಲೂ ನಾವು ಅವರನ್ನು ಉದ್ಧರಿಸಬಹುದು. ಇದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಕೆಲವೊಮ್ಮೆ ತಂದೆ ತಾಯಿಯರ ನಿಧನದ ನಂತರ ಅವರ ಮಕ್ಕಳು ತಾವು ತಮ್ಮ ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ, ಅವರಿಗೆ ದುಃಖವನ್ನು ಉಂಟು ಮಾಡಿದೆವು, ಅವರನ್ನು ಸಂತೋಷಪಡಿಸುವ ಸರಿಯಾದ ಜ್ಞಾನವು ತಮಗಿರಲಿಲ್ಲ ಎಂದು ಬೇಸರಗೊಳ್ಳುತ್ತಾರೆ. ಆದರೆ ನಮ್ಮ ತಂದೆ ತಾಯಿಯರು, ಪಿತೃಗಳು ನಮ್ಮನ್ನು ಅಗಲಿ ಎಷ್ಟೇ ವರ್ಷಗಳಾಗಿದ್ದರೂ ಈಗಲೂ ನಾವು ಅವರನ್ನು ಸಂತೋಷಪಡಿಸಬಹುದಾಗಿದೆ, ಅವರನ್ನು ಉದ್ಧರಿಸಬಹುದಾಗಿದೆ. ಇದಕ್ಕೆ ಇರುವ ಅತ್ಯುತ್ತಮವಾದ ಮಾರ್ಗವೆಂದರೆ ಶ್ರೀಮದ್ ಭಾಗವತ ಕಥೆಯ ಶ್ರವಣ ಮಾಡುವುದು. ನಮ್ಮ ಪಿತೃಗಳು ಸ್ವರ್ಗ ಅಥವಾ ನರಕ ಅಥವಾ ವೈಕುಂಠ ಲೋಕ ಅಥವಾ ಬೇರೆ ಎಲ್ಲೇ ಇರಲಿ, ನಾವು ಶ್ರೀಮದ್ ಭಾಗವತ ಕಥೆಯ ಶ್ರವಣ ಮಾಡುವುದರಿಂದ ಅವರು ತೃಪ್ತಿಯನ್ನು ಹೊಂದುತ್ತಾರೆ ಮತ್ತು ಮೇಲಾಗಿ ಅವರು ಸದ್ಗತಿಯನ್ನು ಪಡೆಯುತ್ತಾರೆ, ಅಂದರೆ ಅವರು ವೈಕುಂಠ ಲೋಕವನ್ನು ಸೇರುತ್ತಾರೆ. ಇದಕ್ಕೆ ಕುರುವಂಶದವರಾದ ಪರೀಕ್ಷಿತ ಮಹಾರಾಜರು ಒಂದು ಉದಾಹರಣೆಯಾಗಿದ್ದಾರೆ. ಅವರು ಶ್ರೀ ಶುಕದೇವ ಗೋಸ್ವಾಮಿಗಳಿಂದ ಶ್ರೀಮದ್ ಭಾಗವತ ಕಥೆಯ ಶ್ರವಣ ಮಾಡಿದ್ದರಿಂದ ಇಡೀ ಕುರುವಂಶದವರ ಆತ್ಮಗಳ ಉದ್ಧಾರವಾಯಿತು. ಪರೀಕ್ಷಿತ ಮಹಾರಾಜರು ಶುಕದೇವ ಗೋಸ್ವಾಮಿಗಳಿಂದ ಶ್ರೀಮದ್ ಭಾಗವತ ಕಥೆಯ ಶ್ರವಣ ಮಾಡುವುದಕ್ಕಿಂತ ತುಂಬ ಹಿಂದೆಯೇ ಕುರುವಂಶದವರಾದ ಎಲ್ಲ ಕೌರವರು ಮಹಾಭಾರತ ಯುದ್ಧದಲ್ಲಿ ಮರಣ ಹೊಂದಿದ್ದರು ಮತ್ತು ಪಾಂಡವರು ಹಿಮಾಲಯಕ್ಕೆ ಹೊರಟು ಹೋಗಿದ್ದರು. ಆದರೆ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರನ್ನು ಕುರುವಂಶದ ಪಾಲಕನೆಂದು ಸಂಬೋಧಿಸಿದರು, ಏಕೆಂದರೆ ಶ್ರೀಮದ್ ಭಾಗವತ ಕಥೆಯ ಶ್ರವಣ ಮಾಡಿ ಅವರು ಇಡೀ ಕುರುವಂಶದವರನ್ನು ಪೋಷಣೆ ಮಾಡಿದರು. ಇದು ಶ್ರೀಮದ್ ಭಾಗವತ ಕಥೆಯನ್ನು ಶ್ರವಣ ಮಾಡುವುದರ ಮಹತ್ವ. ಹಾಗಾಗಿ ನಾವು ಶ್ರೀಮದ್ ಭಾಗವತ ಕಥೆಯ ಶ್ರವಣ ಅಥವಾ ಪಠಣೆ ಮಾಡಿ ನಮ್ಮ ಪಿತೃಗಳನ್ನು ವೈಕುಂಠಕ್ಕೆ ಸೇರಿಸಬಹುದಾಗಿದೆ. ಮರಣ ಹೊಂದಿರುವ ಒಬ್ಬ ವ್ಯಕ್ತಿಯ ಆತ್ಮವು 13 ದಿನಗಳವರೆಗೆ ಅವರ ಮನೆಯಲ್ಲೇ ಇರುತ್ತದೆ ಎಂಬ ವಿಷಯವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡೆವು. ಆದ್ದರಿಂದ ಮೃತ ವ್ಯಕ್ತಿಯ ಆತ್ಮದ ಉದ್ಧಾರಕ್ಕಾಗಿ ಈ 13 ದಿನಗಳ ಕಾಲ ನಿತ್ಯವೂ ಅವರ ಮನೆಯವರು ಭಗವದ್ಗೀತೆಯ ಪಠಣೆ, ಮುಖ್ಯವಾಗಿ 2, 7, 9ನೇ ಅಧ್ಯಾಯಗಳ ಪಠಣೆ ಮಾಡಬೇಕು. ಇದರ ಜೊತೆ ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆ ಮತ್ತು ಶ್ರೀಮದ್ ಭಾಗವತ ಕಥೆಯ ಪಠಣೆ ಅಥವಾ ಶ್ರವಣ ಮಾಡಬೇಕು. ಇದಲ್ಲದೆ ಪಿತೃಗಳ ಶ್ರಾದ್ದವನ್ನು ಮಾಡುವುದು ಅತಿ ಮುಖ್ಯವಾಗಿದೆ. ಏಕೆಂದರೆ ಮರಣ ಹೊಂದಿದ ನಂತರವೂ ನಮ್ಮ ಪಿತೃಗಳು ನಮ್ಮಿಂದ ನಿರೀಕ್ಷಣೆ ಇಟ್ಟುಕೊಳ್ಳುತ್ತಾರೆ. ನಾವು ಶ್ರಾದ್ದದ ಮೂಲಕ ಅವರಿಗೆ ಭೋಜನವನ್ನು ಕೊಡದಿದ್ದರೆ ಅವರು ದುಃಖಿತರಾಗುತ್ತಾರೆ ಮತ್ತು ಇದರ ಪರಿಣಾಮವಾಗಿ ನಾವು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಪಿತೃಗಳು ಶರೀರವನ್ನು ತ್ಯಜಿಸಿದ ನಂತರ ಯಮಲೋಕದಲ್ಲಿ ಅವರು ಮಾಡಿರುವ ಪಾಪ ಪುಣ್ಯಗಳ ವಿಚಾರಣೆ ನಡೆಯುತ್ತದೆ ಮತ್ತು ಅವರನ್ನು ಸ್ವರ್ಗಕ್ಕೆ ಕಳುಹಿಸಬೇಕಾ ಅಥವಾ ನರಕಕ್ಕೆ ಕಳುಹಿಸಬೇಕಾ ಎಂಬುದು ಡಿಸೈಡ್ ಆಗುವ ತನಕ ಅವರು ಪಿತೃಲೋಕದಲ್ಲಿ ಕಾಯಬೇಕಾಗುತ್ತದೆ. ಹೀಗೆ ಪಿತೃಲೋಕವನ್ನು ವೇಟಿಂಗ್ ಪ್ಲೇಸ್ ಎಂದು ಕರೆಯಬಹುದು. ಈ ಸಮಯದಲ್ಲಿ ಅವರ ಹಸಿವೆಯನ್ನು ನೀಗಿಸಲು ಶ್ರಾದ್ದದ ಮೂಲಕ ಅವರಿಗೆ ಭೋಜನವನ್ನು ತಲುಪಿಸುವುದು ಅವರ ವಂಶಸ್ಥರ ಕರ್ತವ್ಯವಾಗಿದೆ. ಭೂಮಿಯ ಮೇಲಿನ 6 ತಿಂಗಳು ಸ್ವರ್ಗಲೋಕದಲ್ಲಿ 1 ದಿನವಿರುವಂತೆ ಇಲ್ಲಿಯ 1 ವರ್ಷ ಪಿತೃಲೋಕದಲ್ಲಿ 1 ದಿನವಾಗಿದೆ. ವರ್ಷದಲ್ಲಿ 15 ದಿನಗಳ ಪಿತೃಪಕ್ಷದ ಕಾಲವು ಪಿತೃಲೋಕದಲ್ಲಿ ಮಧ್ಯಾಹ್ನದ ಸಮಯ, ಅಂದರೆ ಊಟದ ಸಮಯ. ಹಾಗಾಗಿ ಪಿತೃಲೋಕದಲ್ಲಿರುವ ಪಿತೃಗಳಿಗೆ ಊಟವನ್ನು ಕೊಡುವುದು ಅವರ ವಂಶಸ್ಥರ ಕರ್ತವ್ಯವಾಗಿದೆ. ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದವನ್ನು ಮಾಡುವುದು, ಅಂದರೆ ಪಿತೃಗಳಿಗೆ ಜಲದ ಅನ್ನದ ತರ್ಪಣ ಮಾಡುವುದರಿಂದ ಅವರಿಗೆ ಭೋಜನ ಸಿಗುತ್ತದೆ. ಜೀವಿತ ತಂದೆ ತಾಯಿಯರಿಗೆ ಭೋಜನವನ್ನು ನೀಡುವ ಹಾಗೆ ಪಿತೃಲೋಕದಲ್ಲಿರುವ ಪಿತೃಗಳಿಗೆ ಭೋಜನವನ್ನು ನೀಡಬೇಕು. ಮತ್ತು ಪಿತೃಗಳು ಮರಣ ಹೊಂದಿದ ತಿಥಿಯಂದು ಪ್ರತಿ ವರ್ಷವೂ ಶ್ರಾದ್ದವನ್ನು ಮಾಡುವುದರಿಂದ ಅವರಿಗೆ ಇಡೀ ವರ್ಷ ಭೋಜನದ ವ್ಯವಸ್ಥೆಯಾಗುತ್ತದೆ.
ಹೀಗೆ ಶ್ರಾದ್ದದ ಮೂಲಕ ಅವರಿಗೆ ಭೋಜನ ನೀಡಿದಾಗ ಅವರು ತೃಪ್ತರಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಆದ್ದರಿಂದ ಶ್ರಾದ್ದವನ್ನು ಮಾಡುವುದರಿಂದ ನಾವು ಈ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮಗಳಲ್ಲಿ ಸಂತೋಷದಿಂದಿರಬಹುದು ಹಾಗೂ ಮೇಲಾಗಿ ಸದ್ಗತಿಯನ್ನು ಪಡೆಯಬಹುದು. ಹರೇ ಕೃಷ್ಣ.